ಹಲೋ, ಊಟ ಮಾಡಿದ್ರಾ? ಹ್ಞೂ ನಂದು ಊಟ ಆಯಿತು. ನಿಮ್ಮದು? ನಂದು ಊಟ ಆಯಿತು ಕಂಜಯ್ ಅವರೇ. ನೀವೇನು ಮಾಡಿದ್ರಿ? ಪುಳಿಯೋಗರೆ ಮಾಡಿದ್ದೆ. ನಿಮ್ಮ ಮನೇಲಿ ಏನು ಮಾಡಿದ್ರು? ಓ ಬುಡಿ, ದಿನ ಇದ್ದಿದ್ದೆ ಕತೆ. ನಿಮ್ಮ ಮನೇಲಿ ಯಾವಾಗ ಕೇಳಿದ್ರು ಬರೀ ಅನ್ನ ಸಾರು ಅಂತ ಹೇಳ್ತಿದ್ದೀರಲ್ಲ. ಏಕೆ ನಾಷ್ಟ ಗಿಷ್ಟ ಏನು ಮಾಡೋಕ್ಕಿಲ್ವಾ? ಏನು ನಮ್ಮ ಮನೇಲಿ ಏನು ಜಾಸ್ತಿ ಮಾಡೋಕ್ಕಿಲ್ಲ. ಆಳ್ಗೆಲ್ಲ ಅಡುಗೆ ಮಾಡಬೇಕಲ್ಲ. ಸುಮ್ಮನೆ ಎರಡು ಸರಿ ಏನು ಅಡುಗೆ ಮಾಡೋದು ಅಂದ್ಬಿಟ್ಟು ಒಂದೇ ಸಲ ಅಡುಗೆ ಮಾಡ್ತದೆ, ಹತ್ತಿಗೆ ಮಾಡ್ತಾರೆ. ಅವು ಹೆಂಗೆ ಹೇಳ್ತದೆ ಹಂಗೆ. ಅಲ್ಲ, ನಿಮಗೆ ನಾಷ್ಟ ಗಿಷ್ಟ ಏನು ಇಷ್ಟ ಇಲ್ವಾ? ಇಷ್ಟನೇ. ಏನು ಮಾಡೋದು? ಮಾಡ್ಕೊಡೋರು ಬೇಕಲ್ಲ, ಮಾಡ್ಕೊಡೋರು ಇಲ್ವಲ್ಲ. ಅಯ್ಯೋ ಅದಕ್ಕೆ ಏನಂತೆ ಬಿಡಿ, ಒಂದು ಮದುವೆ ಆಗ್ಬಿಡಿ ಮಾಡ್ಕೊಡ್ತಾಳೆ ನಿಮ್ಮ ಹೆಂಡ್ತಿ. ಹೆಣ್ಣು ಕೊಡಬೇಕಲ್ಲ ನಮಗೆಲ್ಲವ. ಯಾಕೆ ಕೊಡೋಕ್ಕಿಲ್ಲ? ಓ ಚೆನ್ನಾಗಿ ಮಾತಾಡ್ತಿದ್ರಿ ಕಂತ ತಗೊಳ್ಳಿ. ಏನು ನೋಡೋಕೆ ಚೆನ್ನಾಗಿಲ್ವಾ? ಇಲ್ಲ, ಯಾಕೆ ಕೊಡೋಕ್ಕಿಲ್ಲ? ಕೊಡ್ತಾರೆ ತಗೊಳ್ಳಿ. ನೀವೇ ಎಲ್ಲರೂ ಒಂದು ಹೆಣ್ಣಿದ್ರೆ ನೋಡ್ಬಿಡಿ. ನಾನೆಲ್ಲಿ ನೋಡೋಣ ಹೋಗಿ. ಒಳ್ಳೆ ಚೆನ್ನಾಗಂತ ಕೂತಿದ್ದೀರಿ. ಇಲ್ಲೇ ಎಣ್ಣೆಕ್ಲಿಲ್ಲ ಅಂತ ಎಲ್ಲವ ಪರದಾಡ್ತಾ ಕೂತವ್ರೆ. ಅಂತಿದ್ರಲ್ಲಿ ಹೆಣ್ಣು ನೋಡ್ಬೇಕಂತ ನಿಮಗೆ ಬೇರೆ. ಅಲ್ಲ ನಿಮ್ಮ ಫ್ರೆಂಡು ಗಿಂಡು ಅವ್ರದ್ದೆಲ್ಲವ ಮದುವೆ ಆಯಿತು. ಏನಿದ್ರೆ ಏನೋ ಒಬ್ರು ಇಬ್ರು ಏನೋ ಇದ್ದಾರೇನೋ. ಅವರು ಇನ್ನೂ ಗೌರ್ಮೆಂಟ್ ಕೆಲಸ ಬೇಕು ಅಂತ ಕಾಯ್ತಾ ಕೂತವ್ರೆ. ಓ ನೀವು ಹಂಗೆ ಏನೋ? ನಾನು ಏನು ಹಂಗೇನಿಲ್ಲ ತಗೊಳ್ಳಿ. ಮದುವೆಗಿದ್ವಿ ಏನು ಬೇಡಕತ್ತೆ ಸದ್ಯಕ್ಕೆ. ಯಾತಿಗೆ ಮದುವೆ ಆಗಿಲ್ವಾ? ಸನ್ಯಾಸಿ ಆಗ್ಬಿಡೋದಂತ ಏನಾದ್ರು ತೀರ್ಮಾನ ಮಾಡ್ಬಿಟ್ಟಿದ್ದೀರೋ? ಆಮೇಲೆ ಎಣ್ಣೆಗ್ಲಿರೋದೇ ಹುಸಿ, ಆಮೇಲೆ ಅದು ಬೇರೆ ಮಾಡ್ಬಿಟ್ಟಿರಿ. ಆಮೇಲೆ ಗಂಡು ಜನ್ಮಕ್ಕೆ ಒಂದು ಹೆಣ್ಣಿಲ್ದಂಗೆ ಮಾಡ್ಬಿಟ್ಟಿರಿ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಅವ್ರಿಗೆ ಹೆಣ್ಣಿಲ್ಲ ಅಂದ್ಬಿಟ್ಟು ನಾವೇನು ಮಾಡೋದು? ನಿಮ್ಮಂತೆಯವರು ದಯ ತೋರಿಸ್ಬಿಟ್ಟು ನಮ್ಮಂತ ಗಂಡು ಮಕ್ಳು ಮದುವೆ ಆಗಬೇಕು. ಚೆನ್ನಾಗಿ ಮಾತಾಡ್ತಿದ್ದೀರಿ ತಗೊಳ್ಳಿ. ಇನ್ನೇನು ಮನೇಲೆಲ್ಲ ಚೆನ್ನಾಗಿದ್ದಾರ? ನಿಮ್ಮ ಅತ್ತಿಗೆ, ನಿಮ್ಮ ಅಣ್ಣ, ನಿಮ್ಮ ಅವ್ವ, ನಿಮ್ಮಪ್ಪ ಎಲ್ಲ ಚೆನ್ನಾಗಿದ್ದಾರ? ಏನು ಮಾಡ್ತಿದ್ದೀರಿ ಈಗ? ಅಲ್ಲ, ಯಾವಾಗ ನೋಡ್ರು ಫೋನಲ್ಲಿ ಮಾತಾಡ್ತಾ ಇರ್ತಿದ್ದೀರಿ, ಕೆಲಸ ಇಲ್ವಾ? ಅಯ್ಯೋ ಏನು ಮಾಡೋದು? ಈಗ ತಾನೇ ಕೆಲಸ ಮುಗಿಸ್ಕೊಂಡು ಊಟ ಮಾಡಿಬಿಟ್ಟು ಕೂತಿದ್ನಲ್ಲ, ಅವಳು ಫೋನ್ನಾರು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಇತ್ತಾಗ ಬಂದೆ. ನಿಮ್ದು ಆರಾಮ್ ಜೀವನ ತಗೊಳ್ಳಿ. ಹೋಯ್ತಿದ್ದೀರಿ, ಹೊಲ್ದಲ್ಲಿ ಕೆಲಸ ಮಾಡ್ಕೊತಿದ್ದೀರಿ, ಬೇಜಾರದ ಫೋನಲ್ಲಿ ಮಾತಾಡ್ಕೊ ಕಾಲ ಕಳ್ಕೊತಿದ್ದೀರಿ. ನಿಮ್ದೇನಾಗಿದ್ದು? ಮನೇಲಿ ಇರತ್ತಾನೆ. ನಮ್ಗೆ ಹಂಗೆ ಹೇಳ್ಬಿಟ್ಟಿದ್ರೆ ಮಾತ್ರ ಕೆಲಸನೂ ಮಾಡ್ತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ. ಆರಾಮಾಗಿ ಮನೇಲೇ ಇದ್ಬಿಡವು. ಏನು ಮಾಡಿರಿ? ಗಂಡಾಗ ಉಟ್ಬಿಟ್ಟು ಕೆಲಸ ಮಾಡಿ ಸಾಯ್ಬೇಕಾಯ್ತದೆ. ನಿಮ್ಮದೇ ಹೇಳ್ಬೇಕು ಅಂದ್ರೆ ಆರಾಮ್ ಜೀವನ. ಹೆಂಗೋ ಮನೇಲಿ ಒಂದೊಂದು ಕೆಲಸ ಮಾಡ್ಕೊಂಡು ಕಾಲ ಕಳ್ಕೊಬಿಡ್ಬೋದು. ಹಂಗೆ ಅನ್ಕೊಂಡು ಕನ್ಸ್ಕೊಂಡ್ಕೊ ಕೂತ್ಕೊಳ್ಳಿ ನೀವು. ಒಂದೊಂದು ಕೆಲಸ ಅಂತ ಎಲ್ಲಿ ಅಪ್ಪ ಎದ್ದ ತಕ್ಷಣ ಬಾಗ್ಲುಗೆಲ್ಲ ನೀರು ಹಾಕ್ಬೇಕು, ಕಸ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು, ಪಾತ್ರೆ ಎಲ್ಲ ಬೆಳಗ್ಬೇಕು, ಅಡುಗೆ ಮಾಡ್ಕೊಡ್ಬೇಕು, ಕಸ ಗುಡಿಸ್ಬೇಕು, ಆಮೇಲೆ ಮನೆ ಒರೆಸ್ಬೇಕು, ನೀರನ್ನೆಲ್ಲ ಕಾಯಿಸ್ಬೇಕು, ಬಟ್ಟೆ ಒಗಿಬೇಕು, ಬಟ್ಟೆ ಹಾಕ್ಬೇಕು, ಮಡಗಬೇಕು. ಅಯ್ಯಪ್ಪ ಹುಸಿ ಕೆಲಸ ಇದ್ದಾವೆ. ನಿಮ್ದೇನು ಒಂದೇ ಕೆಲಸ. ಹೊಲ್ಕೋಗಿ ಬಂದ್ಬಿಡ್ತಿದ್ದೀರಿ. ನಮಗಿರೋದು ಕೆಲಸ ಎಷ್ಟೇ ಮಾಡಿದ್ರು ಕೆಲಸ ಮುಗಿಯೋಕೆ ಇಲ್ಲ. ಮಾಡ್ತಾ ಇರಬೇಕು. ನಿಮ್ಗರುವೆ ದುಡ್ಡಾರು ಸಿಗ್ತದೆ ಕೆಲಸ ಮಾಡಿದ್ರೆ. ನಮಗೇನು ಸಿಕ್ಕೋದು? ಏನೂ ಸಿಗೋಕ್ಕಿಲ್ಲ. ನೀವು ಸರಿಯಾದವ್ರೆ ತಗೊಳ್ಳಿ. ಎಲ್ಲೋದ್ರು ನಿಮ್ಮ ಅಣ್ಣ ಅವರೆಲ್ಲವ? ಆಮೇಲೆ ನಿಮ್ಮ ಹೂವು ಎಲ್ಲ ಚೆನ್ನಾಗಿದ್ದಾರಾ? ಕತೆ ಎಲ್ಲ ಚೆನ್ನಾಗವ್ರೆ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗೋದೆ, ಅವ್ವನುವೆ ನೆಂಟ್ರು ಮನೆಗೆ ಹೋಗೋದು ಬರ್ತೀನಿ ಅಂದ್ಬಿಟ್ಟು ಹೋಗೋದೆ. ಅಪ್ಪನೂ ಕೆಲ್ಸಕ್ಕೆ ಹೋಗೋದೆ. ಯಾರು ಬಿಟ್ಟ ಮನೇಲಿ ನಾನು ಒಬ್ಬಳೇ ಇರೋದು. ಒಬ್ಬಳೇ ಇರೋದಾ? ಅದಕ್ಕೆ ಹಿಂಗೆ ಮಾತಾಡ್ತಿರೋದು. ಇಲ್ಲಾಂದಿದ್ರೆ ಹೊಂಟೋಗ್ಬಿಡಿವ್ರಿ. ಕೆಲಸ ಅದೇ ಇದ್ದದೆ ಅಂದ್ಕೊಂಡು. ಹಂಗೇನಿಲ್ಲ, ಮಾತಾಡ್ತಿದ್ದೆ. ಯಾರೋ ಹೋಗಿವರವರೆಲ್ಲ ಆಮೇಲೆ ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಅಷ್ಟೇ. ಅಲ್ಲ, ಅವ್ರೇನು ಅನ್ಕೊಂಡರು? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ. ನಾನು ನಿಮ್ಮ ಜೊತೆಗೆ ಏನೋ ಮಾತಾಡ್ತಿದ್ರೆ ಅವ್ರು ಏನಾರು ಅನ್ಕೊಂಡ್ಬಿಟ್ರೆ. ಒಳ್ಳೆ ಕೆಲಸ ತಗೊಳ್ಳಿ. ನಿಮ್ಮ ಹೂವು ಇನ್ನೊಂದು 2 ದಿವಸ ಬರ್ದಿವ್ರೆ ಆಯ್ತದೆ. ಚೆನ್ನಾಗಿ ಮಾತಾಡ್ತಿದ್ರಿ. ಅವ್ವ ಇದ್ರೆ ಏನಾರು ಕೆಲಸ ಮಾಡ್ಕೊಡ್ತದೆ. ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹಾಕ್ಬಿಡೋದು ಅಂದ್ಕೊಂಡು, ಇಲ್ಲ ಮಾತಾಡೋಕೆ ಸರಿ ಆಯ್ತದೆ ಅನ್ಕೊಬಿಟ್ರೇನೋ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ. ಏನಾರು ಹೋಗ್ಲಿ ಬಿಡಿ. ಏನೋ ಇತ್ತಾಗ ಬರೋಕ್ಕಿಲ್ಲ ನಮ್ಮ ಊಟಕ್ಕೆ. ಸದ್ಯಕ್ಕೆ ಏನು ಬರೋಕ್ಕಿಲ್ಲ. ಹೇಳಿ ಬೇಕಾರೆ ನೀವೇನಾದ್ರು ಸಿಗ್ತೀನಿ ಅನ್ನಿ ಬೇಕಾದ್ರೆ ಬಂದ್ಬಿಡ್ತೀನಿ. ಸುಮ್ಮನೆ ನಾನು ಎಲ್ಲಿಗೂ ಹೋಯ್ಕಿಲ್ಲ ತಗೊಳ್ಳಿ. ಮನೇಲಿ ಇರೋದು ಸುಮ್ಮನೆ ಕೇಳಿದ್ದು. ಆಗಾಗ ಬತ್ತಿ ಇರ್ತಿದ್ರಲ್ಲ, ಅದಕ್ಕೆ ಏನಾರು ಬಂದ್ಗಿಂದಾರೋ ಏನೋ ಹೆಂಗೆ ಅಂತ ಕೇಳಿದ್ದು. ನಾನು ಯಾಕೆ ಇಲ್ಲಕತ್ ಬಿಡಿ. ಇಲ್ಲಕತೆ ನಾನು ಎಲ್ಲಿಗೂ ಹೋಯ್ಕಿಲ್ಲಕತೆ. ಎಲ್ಲ ಸಾಮಾನು ಮನೇಲಿ ಅಂಗಡಿಗೆ ಎಲ್ಲಿಗೂ ಹೋಯ್ಕಿಲ್ಲ. ನಮ್ಮ ಅವ್ವ ಕಾಲು ಮುಟ್ಬಿಡ್ತಾಳೆ ಅಷ್ಟೇ. ನಮ್ಮ ಅವ್ವ ಇಲ್ದಿರ ಹೋಗ್ತಾರೆ ಎತ್ತಾಗೋದ್ರೆ. ಪರವಾಗಿಲ್ವಲ್ಲ? ಭಯ ಭೀತಿ ಅದೇ? ಏನು ಹಿಂಗೆ ಮಾತಾಡ್ತಿದ್ದೀರಿ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂತ ತಗೊಳ್ಳಿ. ಭಯ ಭೀತಿ ಇಲ್ದೇನೆ ನಮ್ಮ ಅವ್ವ ಗೊತ್ತಾಗ್ಬಿಡ್ಬೇಕು. ನಮ್ಮ ಅವ್ವನಿಗೆ ಬರೇನೆ ಹಾಕ್ಬಿಡೋದೇ. ನನ್ನ ಜೊತೆ ಮಾತಾಡ್ತಿದ್ದೀರಲ್ಲ, ಭಯಕ್ಕಿಲ್ವಾ? ನಮ್ಮ ಅವ್ವನಿಗೆ ಹೆಂಗೆ ಗೊತ್ತು? ನಮ್ಮ ಅವ್ವನಿಗೆ ಗೊತ್ತಿಲ್ಲ ತಗೊಳ್ಳಿ. ಅಲ್ಲ, ಕೇಳಿದ್ರೆ ಫ್ರೆಂಡು ಗಿಂಡು ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ಹೂವು ಹೋಯ್ತಾರೆ ಅಂದ್ಬಿಟ್ಟು ನನ್ನ ಜೊತೆ ಮಾತಾಡ್ದು ಇಸ್ಕಿಸ್ಬಿಟ್ಟಿರಿ. ಆಮೇಲೆ ಹಂಗೆ ಬೇರೆ ಮಾಡ್ಬಿಟ್ಟಿರಿ. ಅಲ್ಲ, ಏನಾದ್ರು ಮಾತಾಡ್ದೇವ್ರೆ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಮಾತಿ ತಡ್ದಿರ ಕೈಕಿಲ್ಲ. ಅಲ್ಲ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ನಾಟಕನೂ ಚೆನ್ನಾಗಿ ಆಡ್ತಿದ್ದೀರಿ, ಸುಳ್ಳು ಚೆನ್ನಾಗಿ ಹೇಳ್ತಿದ್ದೀರಿ ಅಂತ ತಗೊಳ್ಳಿ. ಅಲ್ಲ, ಪರಿಚಯಕ್ಕಿಂತ ಮುಂಚೆಲೇ ಐತಿಲ್ವಾ ಇರೋಕಾಯ್ಕಿಲ್ಲ ಮುಟ್ಟಕ್ಕಾಯ್ಕಿಲ್ಲ ಅಂತ ಈ ಥರನೂ. ಮೊದಲೇನೋ ಇದ್ದೆ, ನಿಮ್ಗೇನು ಪರಿಚಯ ಆಗಿತ್ತಿಲ್ಲ. ಈಗ ಪರಿಚಯ ಆಗಿಲ್ವಾ? ನಾನು ಹಿಡಿದು ಪರಿಚಯ ಆದಮೇಲೆ ಕತೆ. ಅಲ್ಲ, ಇದನ್ನ ನಂಬೋದಾ? ಏಕೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಕಣ್ಣು ಮುಚ್ಕೊಂಡು ನಂಬೋದು ನಾನು ಗ್ಯಾರಂಟಿ. ಅಲ್ಲ, ನಾನು ನಿಮ್ಮನ್ನೇ ನಂಬೋದಾ ಅಂತಂದು ನೀವೇ ಗ್ಯಾರಂಟಿ ಅಂತಿದ್ದೀರಲ್ಲ. ಚೆನ್ನಾಗಿ ಮಾತಾಡ್ತಿದ್ರಿ ಅಂತ ತಗೊಳ್ಳಿ. ಅಲ್ಲ, ಅವತ್ತು ಯಾರ ಜೊತೆಗೋ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಂತಿದ್ರಲ್ಲ, ಯಾವ ಫ್ರೆಂಡು? ಯಾಕೆ ಎಲ್ಲನೂ ಹೇಳ್ಬೇಕಾ? ಚೆನ್ನಾಗಿ ಮಾತಾಡ್ತಿದ್ರಿ, ನಾನು ಯಾಕೆ ಹೇಳನೆ? ಅಲ್ಲ, ಅದೇ ಹಂಗೆ ಹೇಳಿರಿ. ಹೇಳಿ, ಯಾರು? ನನ್ನ ಫ್ರೆಂಡು, ಸ್ಕೂಲ್ ಫ್ರೆಂಡು. ಸ್ಕೂಲ್ ಫ್ರೆಂಡೇ ಗೊತ್ತು. ಅಲ್ಲ, ಇನ್ನೇನು ಹೇಳೋದು? ಮತ್ತೆ ಸ್ಕೂಲ್ ಫ್ರೆಂಡು ಗೊತ್ತು ಅಂತಿದ್ದೀರಿ, ಇನ್ನೇನು ಹೇಳೋದು? ಫ್ರೆಂಡು ಅಂತ ಹೇಳ್ತೀವನಲ್ಲ. ಅದೇ ಫ್ರೆಂಡು ಅಂತವ್ರೆ, ಹುಡುಗಿನ ಅಂತ ಹೇಳ್ತಾ ಇಲ್ವಲ್ಲ. ಕೇಳೋಣ ಬೇಡವೋ? ಈಗ ಕೇಳೋದು ಬೇಡ, ಆಮೇಲೆ ತಿಳ್ಕೊಳಕ್ಕಾಗ್ತದೆ. ಅಲ್ಲ, ಹಿಂಗೆ ಕೇಳಿದ್ರಿ ಏನು?
ಯಾವ ಫ್ರೆಂಡು ಅಂದರೆ ಹೆಂಗೆ ಗೊತ್ತದದು ಸ್ಕೂಲ್ ಫ್ರೆಂಡು ಅಂತ ಹೇಳ್ತಾವ್ನಿ. ಅಲ್ಲ ನಿಮ್ಮ ಫ್ರೆಂಡ್ ಏನಿಗೆ ಫೋನ್ ಮಾಡಿದ್ದು? ಒಳ್ಳೆ ಚೆನ್ನಾಗಿ ಹೇಳ್ತಿದ್ರಿ, ಎಲ್ಲರೂ ನಿಮ್ಗೆ ಹೇಳ್ಬೇಕಾ? ಉಂಡಿದ್ದು ತಿಂದಿದ್ದು ಅವ್ರೇನಿಗೆ ಫೋನ್ ಮಾಡಿದ್ರು ಇವ್ರೇನಿಗೆ ಫೋನ್ ಮಾಡಿದ್ರು ಅಂತ. ಚೆನ್ನಾಗಿ ಮಾತಾಡ್ತಿದ್ದೀರಿ ಬಿಡಿ. ಅಲ್ಲ ನಮ್ಮ ಫ್ರೆಂಡ್ ಜೊತೆಗೂ ಮಾತಾಡಂಗಿಲ್ವಾ ಫೋನಲ್ಲಿ? ಏ ಹಂಗಂತಲ್ಲ, ನಾನು ಹಂಗನ್ನ ನಾನು ಹೇಳಿದ್ದು ಏನು ಅಂತ ಕೇಳಿದ್ದು ಅಷ್ಟೇ. ಏ ನನ್ನ ಫ್ರೆಂಡು ಮದುವೆ ಅಂದ್ಬಿಟ್ಟು ಹೇಳಕ್ಕೆ ಫೋನ್ ಮಾಡಿದ್ಲು. ಹುಡುಗಿನಾ? ಏನು ಹುಡುಗಿನ ಅಂತ ಕೇಳ್ತಿದ್ದೀರಿ? ಇನ್ಯಾವ ಫ್ರೆಂಡ್ ಇದ್ದರು? ಏನೂ ಇಲ್ಲ ಕದ್ಬಿಡಿ. ಎಷ್ಟು ಜನ ಇದ್ದರು ಫ್ರೆಂಡ್ಗಳು ನಿಮಗೆ? ಏ ಸ್ಕೂಲಲ್ಲಿ ಫ್ರೆಂಡ್ಗಳು ಎಲ್ಲವ ಫ್ರೆಂಡೆಯ. ಇನ್ನೆಷ್ಟು ಜನ ಅಂತ ಹೇಳಿದ್ರು ತುಂಬ ಜನ ಅವ್ರೆ. ಈಗಾಗಿರೋ ಫ್ರೆಂಡ್ಗಳಿಲ್ಲ? ಈಗಾಗಿರೋ ಫ್ರೆಂಡ್ ಅಂದರೆ ನೀವು ಒಬ್ಬರೇಯ? ಹುಡುಗ ಫ್ರೆಂಡು ಹುಡುಗಿ ಫ್ರೆಂಡು ಎಷ್ಟು ಜನ ಇದ್ದರು? ಎಲ್ಲ ಹುಡುಗಿರೆಯ, ನೀವು ಒಬ್ಬರೇ ಮಾತ್ರ ಇವಾಗ ಫ್ರೆಂಡ್ ಮಾಡ್ಕೊಂಡ್ರದು ನಿಮ್ಮನುವೆ. ಅದು ಗ್ಯಾರಂಟಿ ಫ್ರೆಂಡು ಅಂತ ಏನೂ ಇಲ್ಲ, ಇನ್ನು ಫ್ರೆಂಡು ಅನ್ಕೊಂಡಿಲ್ಲ ಒಟ್ಟಿಗೆ. ಓ ಏನು ಹಿಂಗೆ ಮಾತಾಡ್ಬಿಟ್ರಿ? ಏನೋ ಅವಮಾನವಾ? ಅವಮಾನವಿಲ್ಲ ಏನೂ ಇಲ್ಲ, ಇದ್ದಿದ್ದು ಹೇಳಿದ್ದು ಅಷ್ಟೇಯ. ನಾನಂತೂ ಫ್ರೆಂಡು ಅಂದ್ಕೊಂಡು ಮನಸ್ಫೂರ್ತಿಯಾಗಿ ಅನ್ಕೊಂಡಿನಿ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದೀರಲ್ಲ, ಬುಡಿ ಚೆನ್ನಾಗತ್ತೆ ಕತೆ. ಸುಮ್ಮನೆ ನೀವೇ ಮೋಸ ಕತೆ. ಅಲ್ಲ ಏನು ಮೋಸ ಗೀಸ ಅಂತ ಮಾತಾಡ್ತಿದ್ದೀರಲ್ಲ? ನಿಮ್ಮ ಮನೆಗೆ ಒಂದು 10 ಕೆಜಿ ಚಿನ್ನ ಕೊಡ್ಕೊಂಡು ಮಡಿಕೊಂಡಿದ್ದಾನೆ. ನಾನು ಚೆನ್ನಾಗಿ ಮಾತಾಡ್ತಿದ್ದೀರಿ ತಗೊಳ್ಳಿ ಮೋಸ ಗೀಸ ಅಂತ ಹಂಗೆಲ್ಲ ಅಂದ್ಬಿಟ್ರೆ ಅಷ್ಟೇ. ಏನೋ ಫೋನೇ ಕಟ್ ಮಾಡಿಬಿಡ್ತೀನಿ. ಇಲ್ಲ ಕತೆ ಮಾತಾಡಿ. ಸರಿ ಮಾಡ್ತೀನಿ. ಅಲ್ಲ ಈಗ ಏನು ಮಾಡಿರಿ? ಹೆಂಗಿರುವೆ ಹೂವಪ್ಪ ಯಾರೂ ಇಲ್ಲ, ಎಲ್ಲ ಆಚೆಲ್ಲವ್ರು ಅಂತಿದ್ದೀರಿ. ಇನ್ನೇನು ಮಾಡಿರಿ? ಮಾತಾಡಿ, ಟೈಮ್ ಪಾಸ್ ಆದಂಗೆ ಆಯ್ತದೆ. ಅಲ್ಲ ನಿಮ್ಮ ಟೈಮ್ ಪಾಸ್ ಆಗೋಕ್ಕೆ ನಾನು ಇದು ಮಾಡಬೇಕಾ? ಹೋಗಿ ಈಗ ಧಾರಾವಾಹಿ ಬರ್ತದೆ ಕತೆ, ಧಾರಾವಾಹಿ ನೋಡಬೇಕು. ಧಾರಾವಾಹಿ ನೋಡಿರಾ? ಮಧ್ಯದಲ್ಲಿ ಬೇರೆ ಬಂದವ? ಇಲ್ಲ ರಾತ್ರಿ ಬರೋದು ಅದನ್ನೇ ಇನ್ನೊಂದ್ಸಲ ಆಗ್ತಾರೆ ಬೆಳಗ್ಗೆ ಹೊತ್ತು. ಮತ್ತೆ ರಾತ್ರಿ ನೋಡ್ದಾನೆ ಏನು ಮಾಡ್ತಿದ್ರಿ ನೀವು? ನಮ್ಮ ಅಣ್ಣ ನೋಡ್ತಿತ್ತು. ನಮ್ಮ ಅಣ್ಣ ಡಬ್ಲ್ಯೂ ಕ್ರಿಕೆಟು ಅದು ನೋಡ್ತಿತ್ತು. ಹಂಗಿದ್ರೆ ಸಂಗೀತ ಸ್ವಾತಂತ್ರ್ಯ ಇಲ್ಲ ಮನೇಲಿ? ಹಂಗೇನು ಇಲ್ಲ. ನಮ್ಮ ಅಣ್ಣ ಪಾಪ ಕಷ್ಟಪಟ್ಟು ಬರ್ತಾನೆ. ಒಂದು ಸ್ವಲ್ಪ ಹೊತ್ತು ಅವ್ನು ಇಷ್ಟ ಬಂದಿರೋದು ಹಾಕ ನೋಡೋಕ್ಕಾಯ್ತಿಲ್ವಾ? ನಾನೇನು ಮನೇಲಿ ಇರ್ತೀನಿ, ಮಧ್ಯಾಹ್ನಕ್ಕೆ ನೋಡ್ಕೊತೀನಿ ಧಾರಾವಾಹಿ. ಆಮೇಲೆ ಅಡುಗೆ ಕೆಲಸ ಮಾಡ್ತಿದ್ದೆ, ನಮ್ಮ ಅಣ್ಣ ಹಾಕ ನೋಡ್ತಿತ್ತು ಅಷ್ಟೇ ಕತೆ. ಓ ಹಂಗಾರೆ ಒಳ್ಳೆ ತಂಗಿನೆಯಾ? ಇನ್ನೇನು ಅನ್ಕೊಂಡಿದ್ದೀರಿ? ಒಳ್ಳೆ ತಂಗಿನೆಯ. ಅಲ್ಲ ನಿಮ್ಗೇನು ತಂಗಿ ಯಾರು ಇಲ್ವಾ? ಅಕ್ಕ ತಂಗಿರು ಹಂಗೆ ಯಾರು ಇಲ್ಲ, ಬರೀ ಅಣ್ಣ ಅಂತ ಹೇಳ್ತಿರ್ತಿದ್ದೀರಲ್ಲ? ಇಲ್ಲ ನಮಗಂತೂ ಅಕ್ಕ ತಂಗಿರು ಯಾರೂ ಇಲ್ಲ. ಇರೋದೆಯ ನಾನು ನಮ್ಮಣ್ಣ, ಏನೋ ನಮ್ಮ ಅತ್ತಿಗೆನೆಯ. ಸರಿ ಕದ್ ಬಿಡಿ, ಆಮೇಲೆ ಫ್ರೀ ಆದಾಗ ಮಾಡ್ತೀನಿ, ಮಡಗ್ತೀನಿ. ನಾ ಧಾರಾವಾಹಿ ನೋಡಬೇಕು. ಅಲ್ಲ ಅದು ಏನು ಹುಚ್ಚು ಧಾರಾವಾಹಿ ಥೂ, ನನಗೆ ಐಕೆ ಇಲ್ಲ. ಮನೇಲಿ ಹಾಕ್ಬಿಟ್ರೆ ಈ ಸಂಧೆ ಗಂಟೆ ಧಾರಾವಾಹಿ ಅದು ಏನಿದ್ದದು ಅದರಲ್ಲಿ? ನೀವು ಒಂದು 2 ದಿವಸ ನೋಡಿ ಗೊತ್ತಾಯ್ತದೆ ನಿಮಗೆ. ಅದು ಏನು ಚೆನ್ನಾಗಿದ್ದದು ಹೋಗಿ ಸುಮ್ಮನೆ. ಒಂದು ಎಷ್ಟು ಒಂದು ಅರ್ಧ ಗಂಟೆ ಇದ್ದದು, 1 ಗಂಟೆ ಇದ್ದದು, ಎಷ್ಟು ಗಂಟೆ ಇದ್ದು ಧಾರಾವಾಹಿ? ಅರ್ಧ ಗಂಟೆ. ಅರ್ಧ ಗಂಟೆಲೆಯ 15 ನಿಮಿಷ ಅಡ್ವರ್ಟೈಜು, ಇನ್ನೊಂದು 2 ನಿಮಿಷ ಮಾತು, ಇನ್ನೊಂದು 5 ನಿಮಿಷ ಬರೀ ಹಾಡುಗಳು. ಆಮೇಲೆ ಅವ್ರ ಮುಖ ತೋರಿಸಿರೋ ಮುಖ ತೋರಿಸ್ಕೊಂಡು ಅರ್ಧ ಗಂಟೆ ಮುಗಿಸ್ಬಿಡ್ತಾರೆ. ಆ 2 ನಿಮಿಷ ನೋಡೋಕ್ಕೆ ಅರ್ಧ ಗಂಟೆ ಎಣ್ಣೆ ಮಾಡ್ಕೊಂಡು ಕೂತ್ಕೋಬೇಕು. ನಿಮಗೂ ಬುದ್ಧಿ ಇಲ್ಲಕ್ಕಂತ ತಗೊಳ್ಳಿ, ಅದು ಬೇರೆ ನೋಡ್ತಾ ಕೂತ್ಕೋತಾರೆ. ಅಲ್ಲ ಇನ್ನೇನು ನೋಡೋರು? ಟಿವಿಲಿ ಇನ್ನೇನು ಬಂದವು? ಪಿಕ್ಚರ್ ಬರ್ತವೆ, ಇಲ್ಲ ಧಾರಾವಾಹಿ ಬರ್ತವೆ. ನೀವೇನು ನೋಡಿರಿ? ನಾವೇನು ನೋಡೋದು? ಕ್ರಿಕೆಟೇ ನೋಡ್ತೀವಿ. ಅಲ್ಲ ನೀವು ಕ್ರಿಕೆಟ್ ನೋಡ್ಬಿಟ್ಟು ನಮ್ಮ ಅಣ್ಣನಿಗೆ ಅಂತಿದ್ದೀರಲ್ಲ ಮತ್ತೆ? ನಾನೇನಂದ್ರೆ ನಿಮ್ಮ ಅಣ್ಣವ್ರಿಗೆ? ಸರಿ ಕದ್ ಬಿಡಿ, ನಾನು ಆಮೇಲೆ ಮಾಡ್ತೀನಿ, ಫ್ರೀ ಆದಾಗ ಮಾಡ್ತೀನಿ ಬಿಡಿ, ಆಮೇಲೆ ಮಾಡ್ತೀನಿ ಧಾರಾವಾಹಿ ನೋಡ್ಬಿಟ್ಟು. ಅಲ್ಲ ಧಾರಾವಾಹಿ ಫೋನಲ್ಲಿ ಬರ್ತಾನೆ ನೋಡ್ಬೋದು. ಫೋನಲ್ಲಿ ನೋಡ್ರೆ ಟಿವಿಲಿ ನೋಡೋಷ್ಟು ಮಜಾ ಸಿಗೋಕ್ಕಿಲ್ಲ. ಟಿವಿಲೇ ಚಂದ. ಧಾರಾವಾಹಿ ಯಾವತ್ತಿದ್ರು ಟಿವಿಲೇ ನೋಡ್ಬೇಕು. ಅದೇನು ಫೋನಲ್ಲಿ ಹಿಂಗೆ ಹಿಡ್ಕೊಂಡು ಕಣ್ಣು ಮುಂದಕ್ಕೆ ಚೆನ್ನಾಗಿ ಕಾಣಕ್ಕಿಲ್ಲ. ಟಿವಿ ಆನ್ ಮಾಡಿಬಿಟ್ಟು ಒಂದಷ್ಟು ದೂರ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಸರಿ ಕತ್ ಹೋಗಿ ನೋಡಿ. ಆಮೇಲೆ ಫೋನ್ ಮಾಡೋದು ಮರ್ತು ಬಿಡಿ ಸಿಕ್ಕಿಲ್ಲ ಮರ್ತು ನಾನೇ ಮಾಡ್ತೀನಿ. ಫೋನ್ ತೆಗೀರಿ ಸಾಕು. ಆಮೇಲೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋದು ಕಲೀರಿ ಮೊದಲು. ಎಲ್ಲನೂ ಹೇಳ್ಕೊತಾ ಕೂತ್ಕೋಬೇಕು. ಮಾಡೋ ಕೆಲಸ ಇಲ್ಲ ನೋಡಿ, ಅದಕ್ಕೆ ಮಾಡೋ ತಕ್ಷಣ ರಿಪ್ಲೈ ಮಾಡ್ತಾ ಕೂತ್ಕೊತೀನಿ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.